ಹಾಯ್ ಹಲೋ ಸ್ನೇಹಿತರೆ, ನಮಸ್ತೆ. ಹೇಗಿದ್ದೀರಾ? ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ಟೋರಿನ ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ಹಾಯ್, ಈ ಸ್ಟೋರಿ ಒಂದು ನಿಜವಾದ ಘಟನೆ. ನಮ್ಮ ಮನೆ ತುಂಬ ದೊಡ್ಡದು. ನಮಗೆ ದೊಡ್ಡ ತೋಟ ಇದೆ. ನಮ್ಮ ಅಪ್ಪ ಫಾರಿನ್ನಲ್ಲಿ ಇದ್ದಾರೆ. ನಮ್ಮ ಮನೆಯಲ್ಲಿ ನಾನು, ನನ್ನಮ್ಮ ಮತ್ತು ನಮ್ಮ ಮನೆ ಕೆಲಸದ ಆಳುಗಳು ಇದ್ದಾರೆ. ಕಮಲ ನಮ್ಮ ಮನೆಯ ತುಂಬ ಹಳೆಯ ಕೆಲಸದವಳು. ನನ್ನಮ್ಮನ ಹೆಸರು ಜಯ. ಕಮಲ 50 ವರ್ಷದ ವಿಧವೆ ಹೆಂಗಸು. ನೋಡಲು ಮೈಕೈ ತುಂಬಿ ಗುಂಡಾಗಿ ಇದ್ದಾಳೆ. ತುಂಬ ಸೆಕ್ಸಿಯಾದ ಮುಖ, ಮಾದಕ ಕಣ್ಣುಗಳು, ಬಾಳೆದಿಂಡಿನಂತಹ ದಪ್ಪಗಿನ ಕೈಗಳು, 42 ಇಂಚಿನ ಬಲಿತ ಕುಂಬಳಕಾಯಿಯಂತಹ ಮೊಲೆಗಳು, ಬೊಜ್ಜಿನಿಂದ ತುಂಬಿದ ಮಡಿಕೆಯಾದ ಸೊಂಟ, ವಿಶಾಲವಾದ ಬೊಜ್ಜಿನ ಹೊಟ್ಟೆ, ಆಳವಾದ ಹೊಕ್ಕಳು. ಅಬ್ಬಾ, 44 ಇಂಚಿನ ಗಡಿಗೆಯಂಥ ಭಾರೀ ನಿತಂಬ. ಅವಳು ನಡೆಯುವಾಗ ಹೊರಳಾಡುತ್ತಿದ್ದವು. ಅವಳ ತೊಡೆ ಕೂಡ ಭಾರೀ ಗಾತ್ರದವು. ಒಟ್ನಲ್ಲಿ ಕಮಲ ಕೊಬ್ಬಿದ ಕುದುರೆ. ಕೆಲಸ ಮಾಡುವಾಗ ರವಿಕೆ ಹಾಗೂ ಲಂಗ ಮಾತ್ರ ಧರಿಸುತ್ತಿದ್ದಳು. ಅವಳ ಭಾರೀ ಮೊಲೆಗಳು ಬಿರಿಯುತ್ತಿದ್ದವು. ಆಳವಾದ ಹೊಕ್ಕಳು, ಬೊಜ್ಜಿನ ಹೊಟ್ಟೆ, ತೊನೆದಾಡುವ ನಿತಂಬ. ತುಂಬ ಸೆಕ್ಸಿ ಕಾಣಿಸ್ತಾಳೆ. ನನ್ನಮ್ಮ ಜಯ ಫಿಲ್ಮ್ ಕಾರ್ಪೊರೇಟ್ ಡ್ಯಾನ್ಸರ್ ಜಯಮಾಲಿನಿಯಂತೆ ಇದ್ದಾಳೆ. 45 ವರ್ಷದ ಕೊಬ್ಬಿದ ಎಮ್ಮೆ, ಭಾರೀ ಗಾತ್ರದ 42 ಇಂಚಿನ ಮೊಲೆಗಳು, ಬೊಜ್ಜಿನಿಂದ ತುಂಬಿ ತುಳುಕಾಡುವ ವಿಶಾಲವಾದ ಹೊಟ್ಟೆ, ಹೊಕ್ಕಳು, 44 ಇಂಚಿನ ಭಾರೀ ಭರ್ಜರಿ ಕುಂಬಳಕಾಯಿಯಂತೆ ತೊನೆಯುವ ನಿತಂಬ. ಅಬ್ಬಾ, ಸೊಕ್ಕಿದ ಬಲಿತ ದಪ್ಪಗಿನ ಭಾರೀ ಹೆಂಗಸು ನನ್ನಮ್ಮ. ಅವಳನ್ನು ನೋಡಿ ನನ್ನ ಸ್ನೇಹಿತರೆಲ್ಲ ಜೊಲ್ಲು ಸುರಿಸುತ್ತಿದ್ದರು. ಒಂದು ದಿನ ನಾನು ಬೇಗನೆ ಮನೆಗೆ ಬಂದೆ. ಬೆಡ್ರೂಮಿನಿಂದ ಮುಳುಗುವ ಸ್ವರಗಳು ಕೇಳುತ್ತಿದ್ದವು. ಮೆಲ್ಲಗೆ ಹೋಗಿ ನೋಡಿದೆ. ಅಬ್ಬಾ, ನನ್ನಮ್ಮ ಹಾಗೂ ಕಮಲ ಇಬ್ಬರು ಬೆತ್ತಲೆಯಾಗಿದ್ದರು. ಸೊಕ್ಕಿದ್ದ ಎಮ್ಮೆಗಳು ಒಬ್ಬರನ್ನೊಬ್ಬರು ಮುದ್ದಾಡುತ್ತಿದ್ದರು. ನನ್ನಮ್ಮನ ಯೋನಿಯನ್ನು ಅವಳು ಹಾಗೂ ಅವಳ ಯೋನಿಯನ್ನು ನನ್ನಮ್ಮ ಚೀಪುತ್ತಿದ್ದರು. ಭಾರೀ ಮೊಲೆಗಳು, ಗಡಿಗೆಯಂಥ ಬೊಜ್ಜಿನಿಂದ ತುಳುಕುವ ನಿತಂಬಗಳು ಹೊರಳಾಡುತ್ತಿದ್ದವು. ನಾನು ತುಂಬ ಬಿಸಿಯಾದೆ. ನನ್ನಮ್ಮ ಉದ್ರೇಕದಿಂದ ನರಳುತ್ತಿದ್ದಳು. ಅಮ್ಮ, ಆಹಾ ಕಮಲ, ಇನ್ನೂ ಜೋರಾಗಿ ಚೀಪೆ. ನನ್ನ ಯೋನಿಯಲ್ಲಿ ತುಂಬ ರಸ ಇದೆ ಕಣೆ. ಅಬ್ಬಾ, ನನ್ನ ಗಂಡ ಷಂಡ ಕಣೆ. ಅವನು ನನಗೆ ಏನೂ ಮಾಡುವುದಿಲ್ಲ. ಅವನ ಲಿಂಗ ಕೂಡ 5 ಇಂಚು. ನನಗೆ ದೊಡ್ಡ ಲಿಂಗ ಬೇಕು. ಆಹಾ, ಜೋರಾಗಿ ಚೀಪು. ಅಬ್ಬಾ, ಸತ್ತೆ ಕಣೆ. ಮುಂದೆ ಚೀಪೆ, ಜೋರಾಗಿ ಚೀಪೆ. ನನ್ನ ಮೊಲೆ ನೋಡು, ದೊಡ್ಡದಾಗಿ ಬೆಳೆಸಿದ್ದೇನೆ. ಇದನ್ನು ಮರ್ದಿಸಲು ಗಟ್ಟಿಯಾದ ಆಳು ಇಲ್ಲ. ಅಮ್ಮ, ಕಮಲ, ಹಾಗೆ ಚೀಪೆ ಕಣೆ ಎಂದು ಕಿಚಾಡುತ್ತಿದ್ದಳು. ಕಮಲ ಜೋರಾಗಿ ನಕ್ಕಳು. ಏನೇ ಜಯ ರಂಡೆ, ಕುದುರೆ ಥರ ಸೊಕ್ಕಿದೆಯಲ್ಲೇ, ನಿನಗೆ ಭರ್ಜರಿ ಆಳೇ ಬೇಕು, ಇರು ಕರೆಸ್ತೀನಿ ಎಂದು ಬೆತ್ತಲೆಯಾಗಿ ಕೋಣೆಯಿಂದ ಹೊರಗೆ ಬಂದಳು. ಒಳಗೆ ಬಂದಾಗ ಅವಳ ಜೊತೆ ಒಬ್ಬ ಭಾರೀ ಗಾತ್ರದ 6 ಅಡಿ ಎತ್ತರದ 25 ವರ್ಷದ ಆಜಾನುಬಾಹು ಪೈಲ್ವಾನನಂತೆ ಹುಡುಗ ಇದ್ದ. ಬಾರೆ ಕಾಚಾ ಧರಿಸಿ ಜಟ್ಟಿಯಂತೆ ಇದ್ದ. ನನ್ನಮ್ಮ ಅವನನ್ನು ನೋಡಿ, ಇವನು ಯಾರು ಕಣೆ ಎಂದಳು. ಕಮಲ ನಗುತ್ತಾ, ಜಯ, ಇವ ನನ್ನ ಸ್ವಂತ ಮಗ ರಂಗ ಎಂದಳು. ರಂಗ ಚಡ್ಡಿ ತೆಗೆದು ಬೆತ್ತಲಾದ. ಈಗ 6 ಅಡಿ ಎತ್ತರದ ಪೈಲ್ವಾನ ರಂಗ ಬೆತ್ತಲೆಯಾಗಿ ಅವನ ಸ್ವಂತ ಅಮ್ಮನ ಮುಂದೆ ಇದ್ದ. ಕಮಲ ಕೂಡಲೇ ಅವನ ಶಿಶ್ನವನ್ನು ಬಾಯಿಯಲ್ಲಿ ತೆಗೆದು ಚೀಪಲು ಶುರು ಮಾಡಿದಳು. ಸ್ವಲ್ಪ ಹೊತ್ತಿನಲ್ಲೇ ಅವನ ಶಿಶ್ನ 10 ಇಂಚು ಉದ್ದ ಹಾಗೂ 4 ಇಂಚು ತೋರವಾಯಿತು. ನನ್ನಮ್ಮ ಅದನ್ನು ನೋಡಿ ಬಿಸಿಯಾದಳು ಹಾಗೂ ಬೆವರಲು ಶುರುವಾದಳು. ಕಮಲ ನಗುತ್ತಾ, ಜಯ, ಈ ನನ್ನ ಹೋರಿ ನನಗೆ ದಿನಕ್ಕೆ 2 ಸಲ ಸಂಭೋಗಿಸುತ್ತಾನೆ. ಬೋಳಿ ಮಗನ ಶಿಶ್ನ ನೋಡು ಎಷ್ಟು ದೊಡ್ಡದಿದೆ ಅಂತ ನನ್ನ ಅಮ್ಮನಿಗೆ ತೋರಿಸಿದಳು. ಬಾ, ಇವತ್ತು ಈ ಕೊಬ್ಬಿದ ಗೂಳಿಯಿಂದ ಭರ್ಜರಿಯಾಗಿ ಬೇಟೆಯಾಡು ನೀನು, ದಂಗಿಸಿಕೊಳ್ಳೋಣ ಎಂದಳು. ನನ್ನಮ್ಮ ಅದನ್ನು ಕೇಳಿ ಉದ್ರೇಕದಿಂದ ಹುಚ್ಚಿಯಾದಳು. ಕೂಡಲೇ ಬಂದು ರಂಗನ 10 ಇಂಚಿನ ಶಿಶ್ನವನ್ನು ತನ್ನ ಬಾಯಿಯಲ್ಲಿ ತುರುಕಿಸಿ ಚೀಪಲು ಆರಂಭಿಸಿದಳು. ಸ್ವಲ್ಪ ಹೊತ್ತಿನಲ್ಲಿ ಕಮಲನಿಗೆ ಹೇಳಿದಳು. ಕಮಲ, ನನಗೆ ತುಂಬ ದಿನದಿಂದ ಒಂದು ಆಸೆ ಇದೆ ಕಣೆ. ಈ ನನ್ನ ಕೊಬ್ಬಿದ ಸೊಕ್ಕಿದ ಬೊಜ್ಜಿನಿಂದ ತುಳುಕಾಡುವ ಭಾರೀ ನಿತಂಬ ಹಾಗೂ ನನ್ನ ಬಿಗಿಯಾದ ಬಿಸಿ ಬಿಸಿ ಯೋನಿಯನ್ನು ಒಂದಲ್ಲ 2 ಪೈಲ್ವಾನಗಳಿಂದ ದಂಗಿಸಿಕೊಳ್ಳಬೇಕು ಅಂತ ಆಸೆ ಇದೆ ಕಣೆ. ಬಹಳ ವರ್ಷದ ಆಸೆ ಅದು. ಕಮಲ ಜೋರಾಗಿ ನಕ್ಕು ರಶೀದ್ ಎಂದು ಜೋರಾಗಿ ಕೂಗಿದಳು. ನಮ್ಮ ಮನೆ ಆಳು ರಶೀದ್ ಕೂಡಲೇ ಓಡಿ ಬಂದ.
ರಸೀದ್ ಕೂಡ 6 ಅಡಿ ಎತ್ತರದ ಒಳ್ಳೆ ಎರ್ನಾಲ್ಡ್ ತರಹದ ಪೈಲ್ವಾನ. ಕಮಲ ಕೂಡಲೇ ಅವನ ಚಡ್ಡಿ ಕೂಡ ತೆಗೆದು ಅವನ ಶಿಶ್ನವನ್ನು ದನದ ಕೆಚ್ಚಲಿನಂತೆ ಎಳೆಯಲು ಆರಂಭಿಸಿದಳು. ಅದನ್ನು ತನ್ನ 44 ಇಂಚಿನ ಬಲಿತ ಮೊಲೆಗಳ ಮಧ್ಯೆ ಇಟ್ಟು ಹಿಚುಕಿ ಆಡಿದಳು. ಹಿಚುಕುತ್ತಾ ಹಿಚುಕಾಡುತ್ತಿದ್ದಳು. ಚೀಪಿ ಚೀಪಿ ನಿಗುರಿಸಿದಳು. ರಸೀದ್ನ ಶಿಶ್ನ 12 ಇಂಚ್ ಉದ್ದ ಹಾಗೂ 4.5 ಇಂಚ್ ತೋರವಾಗಿತ್ತು. ಮುಂದೋಗಲು ಇರಲಿಲ್ಲ. ನೋಡೆ ಜಯ, ಅಯೇ ರಂಡೆ, ಈ ಶಿಶ್ನ ನಿನ್ನ ಕಾಮವನ್ನು ತಣಿಸಲು ತಕ್ಕದಾಗಿದೆ. ನನ್ನಮ್ಮ ಖುಷಿಯಿಂದ ನಕ್ಕಳು. ನಾಯಿಯಂತೆ ತನ್ನ ಭಾರೀ ನಿತಂಬವನ್ನು ಎತ್ತಿ, ಬನ್ನಿರೋ ಪೈಲ್ವಾನರೇ, ನನ್ನ ಸೊಕ್ಕಿದ ನಿತಂಬ ಹಾಗೂ ಬಲಿತ ಮೊಲೆಗಳನ್ನು ಹಿಚುಕಿ ಈ ಹಸ್ತಿನಿಯನ್ನು ತಣಿಸಿರೋ ಎಂದು ಆಹ್ವಾನಿಸಿದಳು. ಕೂಡಲೇ ರಸೀದ್ ಹಾಗೂ ರಂಗ ನನ್ನಮ್ಮನನ್ನು ಎತ್ತಿ ನೆಲದ ಮೇಲೆ ಹಾಕಿದರು. ಒಬ್ಬೊಬ್ಬರು ಅವಳ ಭಾರೀ ಗಾತ್ರದ 42 ಇಂಚಿನ ಬಲಿತ ಮೊಲೆಗಳನ್ನು ಹಿಚುಕಾಡುತ್ತಿದ್ದರು. ಹಾಗೆ ಚೀಪತೊಡಗಿದರು. ನನ್ನಮ್ಮನು ಖುಷಿಯಿಂದ ಒಂದೊಂದು ಕೈಯಲ್ಲಿ ಅವರ ಭಾರೀ ಗಾತ್ರದ 10 ಇಂಚು ಮತ್ತು 12 ಇಂಚಿನ ಶಿಶ್ನವನ್ನು ಹಿಡಿದು ಆಡಿಸತೊಡಗಿದಳು. ಅಬ್ಬಾ! ಈಗ ರಂಗ ನನ್ನಮ್ಮನ ತಲೆಯನ್ನು ಜುಟ್ಟಿನಲ್ಲಿ ಹಿಡಿದು ಬಾಯಿಗೆ ತುರುಕಿಸಿ ಅದನ್ನು ಯೋನಿಯಂತೆ ಬೋಗಿಸತೊಡಗಿದ. ನನ್ನಮ್ಮ ರಸೀದ್ಗೆ ಹೇಳಿದಳು, ಏ ಬಾರೋ ಬೋಳಿ ಮಗನೇ, ಬಾಯಿಲ್ಲಿ, ನನ್ನ ನಿತಂಬವನ್ನ ಕೇಯೋ ಅಂತ ಸೊಕ್ಕಿದ ನಿತಂಬವನ್ನು ಎತ್ತಿ ಅಗಲಿಸಿದಳು. ಕಮಲ ಕೂಡಲೇ ಬಂದು ನನ್ನಮ್ಮನ ಭಾರೀ ಗಾತ್ರದ ನಿತಂಬವನ್ನು ಅಗಲಿಸಿ ರಸೀದ್ಗೆ ಅವನ 12 ಇಂಚ್ ಉದ್ದದ 4.5 ಇಂಚ್ ಶಿಶ್ನವನ್ನು ತುರುಕಿಸಲು ಹೇಳಿದಳು. ರಸೀದ್ ತನ್ನ ಶಿಶ್ನವನ್ನು ನನ್ನಮ್ಮನ ತೀಕದ ತೂತಿಗೆ ಹಿಂದಿನಿಂದ ತುರುಕಿಸಿ ಒತ್ತಲು ಆರಂಭಿಸಿದ. ನನ್ನಮ್ಮ, ವಾಹ್, ನೋವು ಕಣೋ, ಆದರೂ ಖುಷಿಯಾಗ್ತಾ ಇದೆ ಕಣೋ ರಸೀದೆ, ಬೋಳಿ ಮಗನೇ ಅಂತ ಕಿರ್ಚಾಡತೊಡಗಿದಳು. ಆಹಾ, ಬಣ್ರೋ, ನನ್ನ ನಿತಂಬವನ್ನು ಹರಿರೋ ಮರ್ದಿಸಿ. ಏನು ಜಬರ್ದಸ್ತೋ ನಿನ್ನ ಶಿಶ್ನವೋ ಮಾ, ಆಹಾ ಅಂತ ಮುಲುಗುತ್ತಿದ್ದಳು. ರಸೀದ್ ಫುಲ್ ಸ್ಪೀಡ್ನಲ್ಲಿ ಅವಳನ್ನು ಗುದ ಸಂಭೋಗಿಸುತ್ತಿದ್ದ. ನನ್ನಮ್ಮ ಖುಷಿಯಿಂದ ತನ್ನ ಭಾರೀ ನಿತಂಬವನ್ನು ಎತ್ತಿ ಎತ್ತಿ ಕೊಡುತ್ತಿದ್ದಳು. ಇದನ್ನು ನೋಡುತ್ತಿದ್ದ ಕಮಲ, ರಸೀದ್, ಸಾಕೋ, ಇನ್ನು ಈ ಸೂಳೆಯ ತುಲಿಗೆ ಬೋಗಿಸು, ನಿನ್ನ ಲಿಂಗವನ್ನು ಹಾಕು. ರಸೀದ್ ಕೂಡಲೇ ತನ್ನ 12 ಇಂಚಿನ ಲಿಂಗವನ್ನು ಗುದದಿಂದ ತೆಗೆದು ನನ್ನಮ್ಮನ ಯೋನಿಗೆ ಹಾಕಿ ಸಂಭೋಗಿಸತೊಡಗಿದ. ಅಬ್ಬಾ, ಏನು ದೃಶ್ಯವದು, 2 ಕಣ್ಣು ಸಾಲದು ನೋಡಲು, ಅಲ್ವಾ ಫ್ರೆಂಡ್ಸ್? ನಿಮಗೇಗನಿಸ್ತು? ಮುಂದಿನಿಂದ ರಂಗ, ಹಿಂದಿನಿಂದ ರಸೀದ್ ನನ್ನಮ್ಮನನ್ನು ಕೇಯುತ್ತಿದ್ದರು. ನನ್ನಮ್ಮ ಸೊಕ್ಕಿದ ಕೊಬ್ಬಿದ ರಂಡೆ ಕುದುರೆ ಎರಡೆರಡು ಶಿಶ್ನಗಳಿಂದ ಮಜಾ ಮಾಡಿಸಿಕೊಳ್ಳುತ್ತಿದ್ದಳು. ಕತೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.